ಸರ್ ದೇವರನ್ನ ದೊಡ್ಡ ಭಯ ಇದೆ ಸರ್ ನನಗೆ. ಫಸ್ಟ್ ಟೈಮ್ ನಾರಾಯಣ್ ಸರ್ ನಾನು ಭಯ ಇದೆ ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ನಾರಾಯಣ್ ಸರ್ ಡೈರೆಕ್ಟ್ ಅಂತ ಹೇಳಿದ್ರೆ ನನಗೆ ಇತ್ತೀಚೆಗೆ ನಾರಾಯಣ್ ಸರ್ ತುಂಬ ಯಂಗ್ಸ್ಟರ್ಸ್ಗೆ ಮಾಡ್ಕೊಂಡು ಬಂದಿದ್ರು. ಬಟ್ ಒನ್ ಟೈಮಲ್ಲಿ ಲೆಜೆಂಡ್ಸ್ ನಮ್ಮ ಬಾಸ್ ವಿಷ್ಣು ಸರ್ಗೆ, ಅಣ್ಣವ್ರಿಗೆ, ತುಂಬ ದೊಡ್ಡ ದೊಡ್ಡ ಆಕ್ಟರ್ಸ್ಗೆ ಆಕ್ಷನ್ ಕಟ್ ಹೇಳಿದವರು. ಆಕ್ಟರ್ಸ್ ಅಣ್ಣವರು ವಿಷ್ಣು ಸರ್ ಎಷ್ಟು ಸಿನಿಮಾ ಮಾಡಿದ್ರು, ಎಕ್ಸ್ಪೀರಿಯನ್ಸ್ ಏನು ಎನ್ಸೈಕ್ಲೋಪೀಡಿಯಾ ಅಂಥವ್ರ ಜೊತೆ ಕೆಲಸ ಮಾಡೋದು ದಯವಿಟ್ಟು ನಾನು ಹೆಂಗೆ ಒಬ್ಬ ಆಕ್ಟರ್ ಕನ್ವಿನ್ಸ್ ಮಾಡಿ ಅಂದ್ರೆ ಪ್ರತಿ ಸರಿ ಡೈರೆಕ್ಟರ್ಗೆ ಆಕ್ಟರ್ನ ಮಾಡಿದಾಗ ಸಕ್ಕತ್ತಾಗಿ ಮಾಡಿ ಅಂತ ಅನ್ಸೋದು ತುಂಬಾ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಲೆಜೆಂಡ್ ಆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದಾರೆ, ಏನ್ ನೋಡ್ತಾ ಇರೋದು ಎಲ್ಲವರು. ನಾನು ಕನ್ವಿನ್ಸ್ ಮಾಡಿದ್ರೆ ದೊಡ್ಡ ಟಾಸ್ಕ್. ಸೊ ನಾನು ಒಂದೇನ್ ಮಾಡಿದೆ ಅಂದ್ರೆ ಸರೆಂಡರ್ ಆಗ್ಬಿಟ್ಟೆ. ಫಸ್ಟ್ 2 ವರ್ಷ ಆಕ್ಟ್ ಮಾಡಿ ಟ್ರೈ ಮಾಡ್ತಿದ್ದೆ, ನನಗೆ ಗೊತ್ತಿರೋ ರೀತಿ. ಬಟ್ ಡೈರೆಕ್ಟರ್ ಅದನ್ನ ಹಿಂಗ್ ಬೇಕಾಗ ಓಕೆ ಇದು ಸೆಟ್ ಆಗ್ತಾನ, ಅವ್ರಿಗೆ ಇಷ್ಟ ಆಗ್ತಾನೆ. ನನಗೆ ಒಂದೇ ಹೇಳಿದ್ರು, ಸರ್ ನೀವು ಏನ್ ಹೇಳ್ತೀರೋ ಅದನ್ನು ಫಾಲೋ ಮಾಡ್ತೀನಿ ಅಂತ. ಸೊ ಇಡೀ ಸಿನಿಮಾ ಅವ್ರಿಗೆ ನಾನು ಏನೇ ಒಂದು ಅಪ್ರಿಸಿಯೇಷನ್ ಬಗ್ಗೆ, ಏನ್ ಪರ್ಫಾರ್ಮೆನ್ಸ್ ಆಗಲಿ, ಕಾಮಿಡಿ ಆಗಲಿ ಮಾಡಿರೋದು, ಒಂದು ಏನೇ ಅಪ್ರಿಸಿಯೇಷನ್ ಚಪ್ಪಾಳೆ ಬಂದು ದೇವಣ್ಣದು 100% ನಾರಾಯಣ್ ಸರ್ ಸಂದರ್ಭ ಅಂತ ಹೇಳ್ತೀನಿ. ಯಾಕಂದ್ರೆ ಅವ್ರು ಏನು ಮಾಡಿದ್ರು ಅದನ್ನು ಕಾಪಿ ಮಾಡಿ ನನ್ನ ಸ್ಟೈಲ್ ಆ್ಯಡ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು. ಚಾಲೆಂಜ್ ಸರ್, ಚಾಲೆಂಜಿಂಗ್ ಏನು ಅಂತ ಹೇಳಿದ್ರೆ ಇವ್ರ ಹತ್ರ ಒಂಥರ ಈ ಸ್ನೈಪರ್ ಇದ್ದೀವಿ ಸರ್. ನಾರಾಯಣ್ ಸರ್ ಇವಾಗೇನೋ ಒಂದು ಆ್ಯಕ್ಟ್ ಮಾಡ್ತಾ ಇದ್ದೀವಿ, ಹಿಂಗೆ ನೋಡಿರುತ್ತೆ, ಹಿಂಗೆ ಬಂದಿರುತ್ತೆ, ಹಿಂಗೆ ಮಾಡ್ಕೊಂಡು ಬಂದಿರುತ್ತೆ. ಅವ್ರು ಕರೆಕ್ಟಾಗಿ ಹೇಳ್ತಾರೆ, ಇಲ್ಲಿ ಬಂದಾಗ ಲೆಫ್ಟ್ ನೋಡಬೇಕು, ಇಲ್ಲಿ ನೋಡಬೇಕು, ಇಲ್ಲಿ ನೋಡಬೇಕು, ಫೀಲ್ ಆಗಬೇಕು, ಇದು ಮಾಡಬೇಕು ಅಂತ. ಒಂದೇ ಒಂದು ಚಿಕ್ಕ ಮೂಮೆಂಟ್ ಇದೆ, ಚಿಕ್ಕ ಎಕ್ಸ್ಪ್ರೆಷನ್ ಯೂಸ್ ಮಾಡೋದು ಅದನ್ನು ಖಂಡಿತ ಬರ್ತದೆ. ನಾವು ಡೈಲಾಗ್ ಹೇಳ್ಬೇಕಾದ್ರೆ ಒಂದು ವೇರಿಯೇಷನ್ ತೊಗೊಂಡು ಏನೋ ಒಂದು ಫೀಲ್ ಇರುತ್ತೆ. ಹೌದಾ ಸಾರ್ ಅಂತ ಇರುತ್ತೆ, ಹೌದಾ ಸಾರ್ ಅಂದ್ಬಿಟ್ಟಿದ್ದೀನಿ, ಹೌದಲ್ಲ ಹೌದಾ ಸಾರ್. ಎಕ್ಸ್ಪ್ರೆಷನ್ಸ್ ಹೇಳ್ಕೊಡ್ತಾರೆ, ಎಕ್ಸ್ಪ್ರೆಷನ್ಸ್ ರಿಯಾಕ್ಷನ್ಸ್ ಎಕ್ಸ್ಪ್ರೆಷನ್ಸ್ ಹೇಳ್ಕೊಡ್ತಾರೆ. ನಾವು ಕರೆಕ್ಟ್ ಮಾಡಿದ್ರು ಆ ಟೇಕ್ ಮತ್ತೆ ಅವ್ರು ತೋರಿಸ್ತಾರೆ, ಇದೊಂದು ಮಾಡಿಲ್ಲ ಸಕ್ಕತ್ ಪಿಂಟ್ ಪಾಯಿಂಟ್ ಮಾಡ್ತಾರೆ. ಆಸ್ ಅನ್ ಆಕ್ಟರ್ ಏನಾರ ಕರೆಕ್ಟಾಗಿ ಶಾರ್ಪ್ ಆಗಿದ್ರೆ ದೇವರನ್ನ ಹೇಳೋದು ಅರ್ಥನೇ ಆಗಿಲ್ಲ. ನಾವು ಅವ್ರನ್ನ ಅದಕ್ಕೆ ಸುಮ್ಮನೆ ನೋಡ್ಕೊಂಡು ಕಾಪಿ ಮಾಡಿದ್ವಿ ಸಿನಿಮಾದಲ್ಲಿ.